ವೀಕ್ಷಕರೇ 18 ವರ್ಷಗಳ ನಮ್ಮೆಲ್ಲರ ಕನಸು ತಪಸ್ಸಿನಂತೆ ನಿಜ ಆಗಿದೆ. ಈ ಸಲ ಕಪ್ಪು ನಮ್ಮದೇ ಎನ್ನುತ್ತಿದ್ದಂತ ನಾವೆಲ್ಲ ಈ ಸಲ ಕಪ್ಪು ನಮ್ದು ಎನ್ನುವಂತೆ ನಿನ್ನೆಯ ಫೈನಲ್ ಪಂದ್ಯದಲ್ಲಿ ಆರ್ಸಿಬಿ ಗೆದ್ದು ರಣ ಕೇಕೆಯನ್ನ ಹಾಕಿದೆ. ವೀಕ್ಷಕರೇ, ನಾವು ಇದುವರೆಗೂ ಎಷ್ಟೊಂದು ಗೆಲುವುಗಳನ್ನ ವಿನ್ನಿಂಗ್ ಮೂಮೆಂಟ್ ಗಳನ್ನ ಕ್ರಿಕೆಟ್ ನಲ್ಲಿ ಕಂಡಿದ್ದೇವೆ. ಆದ್ರೆ ನಿನ್ನೆ ಈ ಮಹಾ ಗೆಲುವು ಎಷ್ಟೊಂದು ಭಾವುಕತೆಯನ್ನ ತಂದಿತ್ತಲ್ವಾ. ಅದರಲ್ಲೂ ಪಂದ್ಯದ ಕೊನೆ ಎಸೆತ ಮುಗಿಯೋ ಹೊತ್ತಿಗೆ ಕಿಂಗ್ ಕೊಹ್ಲಿ ಮೈದಾನದಲ್ಲಿ ನಿಂತು ಕಣ್ಣೀರನ್ನ ಹಾಕ್ತಂತ ದೃಶ್ಯ ಬಹುತೇಕರ ಕಣ್ಣಂಚಲ್ಲಿ ನೀರನ್ನ ತರಿಸಿತ್ತು. ಇವರು ನಿಜಕ್ಕೂ ಈ ಗೆಲುವಿಗೆ ಅರ್ಹರು. ಆ ಒಂದು ಟ್ರೋಫಿನೇ ಈ ತಂಡವನ್ನ ಹಾಗೂ ಇದಕ್ಕಿರುವಂತ ಅಭಿಮಾನಿಯ ಹೃದಯವನ್ನ ಗೆದ್ದಂತೆ ಭಾಸವಾಯಿತು. ಆರ್ಸಿಬಿಯ ತೆಕ್ಕೆಗೆ ಸಿಕ್ಕಿ ಇನ್ನು ಅದರ ಜನ್ಮ ಸಾರ್ಥಕವಾಯಿತು ಎನ್ನಿಸುವಂತ ಸಾರ್ಥಕ ಭಾವ ಎಲ್ಲರ ಕಂಗಳಲ್ಲಿ ಇತ್ತು. ವೀಕ್ಷಕರೇ, ತನ್ನ ಯೌವನದ ಅರ್ಧ ಪಾಲನೆ ಈ ಕೊಹ್ಲಿ ತಂಡದ ಗೆಲುವಿಗಾಗಿ ಮೀಸಲಿಟ್ಟವರು. ಇಂಥ ಒಂದು ಅಪೂರ್ವ ಕ್ಷಣಕ್ಕಾಗಿ ಅವರು 18 ವರ್ಷ ಕಾದಿದ್ರು. ನಿನ್ನೆಯ ಕೊನೆ ಓವರ್ನ ಸಮಯದಲ್ಲಿ ಅವರು ಗ್ರೌಂಡ್ ನಲ್ಲಿ ನಿಂತಾಗ ಅವರ ಕಂಗಳಿಂದ ಜಾರೋದಕ್ಕೆ ಶುರು ಮಾಡದಂತ ಒಂದೊಂದು ಹನಿಗಳು ಕೂಡ ಆ ಒಂದು ಕ್ಷಣಕ್ಕಾಗಿ ಅವರು ತೋರ್ದಂತ ತಾಳ್ಮೆ, ಕಾಯುವಿಕೆ, ಅಷ್ಟು ವರ್ಷಗಳ ಅವರ ಮನೋವೇದನೆ, ಕಾತುರತೆ ಇವೆಲ್ಲವನ್ನು ಕೂಡ ಹೊರಹಾಕಿದ್ವು. ಪ್ರತಿ ಸಲ ಕೂಡ ಕಪ್ಪನ್ನ ಗೆಲ್ಲದೆ ಮನೆಗೆ ಹೋಗ್ತದಂತ ಈ ಒಂದು ಹತಾಶೆಗೆ, ಬೇಸರಕ್ಕೆ ಈ ವರ್ಷದ ಸೀಸನ್ ಬಂಪರ್ ಗಿಫ್ಟ್ ಅನ್ನ ಕೊಡ್ತು. ಇದು ಕೋಟ್ಯಾಂತರ ಆರ್ಸಿಬಿ ಅಭಿಮಾನಿಗಳ ಹೆಬ್ಬೈಕೆ. ಕೊಹ್ಲಿ ಅವರ ಭಾವುಕತೆ ನೋಡಿದಂತ ಇತರೆ ತಂಡದವರು ಮತ್ತು ವೀಕ್ಷಕರು ದುಃಖ ತಪ್ತರಾದಂತ ಕ್ಷಣ ಅದು. ಆ ವ್ಯಕ್ತಿ ನಿಜಕ್ಕೂ ಇದಕ್ಕೆ ಅರ್ಹ. ತನ್ನ ರಿಟೈರ್ಮೆಂಟ್ಗೂ ಮುನ್ನವೇ ಅವರು ಅವರ ಅಭಿಮಾನಿಗಳ ಕನಸನ್ನ ಕೊನೆಗೂ ನನ್ಸ್ ಮಾಡಿದ್ದಾರೆ ಅಂತ ಎಲ್ಲರನ್ನೂ ಕೂಡ ಸಂಭ್ರಮಿಸುವಂತಾಯ್ತು. ನಮ್ಗೆ ಈ ಒಂದು ಗೆಲುವು ಸಾಕು. ಕೆಲವ್ರ ಬಳಿ 3-5 ಕಪ್ಗಳು ಇರಬಹುದು, ಇರ್ಲಿ ಸಂತೋಷ. ನಮ್ಗೆ ಈ ಸಲ ಸಿಕ್ಕಂತ ಈ ಒಂದು ಕಪ್ಪು ಸಾಕು. ರಾಯಲ್ಟಿ ಹಾಗೂ ಲಾಯಲ್ಟಿಗೆ ಹೆಸರಾದಂತ ಆರ್ಸಿಬಿ ತಾನು ನ್ಯಾಯಯುತವಾಗಿ ಗೆದ್ದಂತ ಉಡುಗೊರೆ ಇದು. ಇದನ್ನ ನಾವು ಯಾವತ್ತೂ ಮರೆಯೋದಿಲ್ಲ ಅಂತ ಅನೇಕ ಆರ್ಸಿಬಿ ಅಭಿಮಾನಿಗಳು ಹೇಳ್ಕೊಂಡಿದ್ದಾರೆ. ಇವರಲ್ಲಿ ಕಪ್ಪನ್ನ ಗೆಲ್ತಾರೆ, ಕಪ್ನ ಬದಲು ಲಾಲಿಪಾಪ್ ಗೆಲ್ಬಹುದು ಅಷ್ಟೇ ಅಂತ ಹೇಳ್ತದೆ ಅಂತ ಇವರೆಲ್ಲ ನಿನ್ನೆಯಿಂದ ಎಲ್ಲಿ ಹುಡುಕಿದ್ರು ಕೂಡ ಕಾಣ್ತಿಲ್ಲ. ನೀವು ಕಪ್ಪನ್ನ ಗೆಲ್ಲೋರ್ಗೂ ಮದುವೆ ಆಗಲ್ಲ ಅಂತಿದ್ದವ್ರಿಗೆ ಈ ವರ್ಷ ಕೊನೆಗೂ ಕಂಕಣ ಭಾಗ್ಯ ಸಿಗುವಂತೆ ಮಾಡದಂತ ಆರ್ಸಿಬಿಗೆ ಎಲ್ಲಾ ಕ್ರೆಡಿಟ್ ಸಲ್ಬೇಕು. ಈ ಮೂಲಕ ಹಲವು ತರಹದ ಹರಕೆಗಳು ಈಡೇರಿವೆ. ವೀಕ್ಷಕರೇ, ಈ ಮಧ್ಯೆ ನಾವು ಇಲ್ಲಿ ಪಂಜಾಬ್ ತಂಡದ ಪ್ರಯತ್ನವನ್ನು ಕೂಡ ಸ್ಮರಿಸಬೇಕು. ಕೊನೆವರೆಗೂ ಟಫ್ ಫೈಟ್ ಅನ್ನ ಕೊಟ್ಟು ಅದು ಕೂಡ ಗೆಲ್ಬೇಕು ಅಂತ ಹಠ ತೊಟ್ಟು ಆಡಿತ್ತು. ಕೊನೆಯ ಬಾಲ್ವರೆಗೂ ಪಂಜಾಬ್ ತಂಡದ ಅವಿರತ ಶ್ರಮ ಅಲ್ಲಿತ್ತು. ಪಂಜಾಬ್ ತಂಡ ಕೊನೆವರೆಗೂ ದಿಟ್ಟತನದಿಂದ ಆಡಿ ಅದರ ಅಭಿಮಾನಿಗಳ ಹೃದಯವನ್ನ ಗೆಲ್ತು. ಈ ತಂಡದ ಬ್ಯಾಟ್ಸ್ಮನ್ ಶಶಾಂಕ್ ಸಿಂಗ್ 30 ಬಾಲ್ಗೆ 61 ರನ್ ಅನ್ನ ಬಾರಿಸಿದ್ರು. ಎದುರಾಳಿಗಳು ಕೂಡ ತಲೆದೂಗುವಂತೆ ಅಬ್ಬರಿಸಿದ್ರು. ವೀಕ್ಷಕರೇ, ಈ ಪಂಜಾಬ್ ತಂಡ ಕೂಡ ಕಳೆದ 18 ವರ್ಷಗಳಿಂದನೂ ಕೂಡ ನಮ್ಮಂತೆ ಕಪ್ಗಾಗಿ ಕಾದಿದಂತ ತಂಡ. ಆದ್ರೆ ನಿನ್ನೆ ಅದರ ಆಸೆ ನೆರವೇರಲಿಲ್ಲ. 2025ರ ಟ್ರೋಫಿ ಆರ್ಸಿಬಿಯ ಮಡಿಲಿಗೆ ಬಂದಿತ್ತು. ಈ ಒಂದು ಪಂದ್ಯ ನಡೆದದ್ದು ಅಹಮದಾಬಾದ್ನ ಶ್ರೀ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ಹಾಗೂ ವಿಶ್ವದಲ್ಲೇ ಅತಿ ದೊಡ್ಡ ಸ್ಟೇಡಿಯಂ ಇದು. ಮೇಲಾಗಿ ಮಳೆ ಬಂದು ನೆಲ ತೋಯಿಸಿದ್ರಿಂದ ಅಲ್ಲಿ ಆಡೋದು ಅಷ್ಟು ಸುಗಮ ಸಾಧ್ಯ ಇರಲಿಲ್ಲ. ಟಾಸ್ ಅನ್ನು ಗೆದ್ದು ಮೊದಲು ಫೀಲ್ಡಿಂಗ್ ಅನ್ನು ಆಯ್ದುಕೊಂಡಂತ ಪಂಜಾಬ್ ಆರ್ಸಿಬಿಯನ್ನ ಬೌಲಿಂಗ್ ನಲ್ಲಿ ಕಟ್ಟಾಕುವಂತ ಪ್ರಯತ್ನವನ್ನ ಮಾಡಿತ್ತು. ಪಂಜಾಬ್ನ ಹರ್ಷದೀಪ್ ಹಾಗೂ ಜಮಿಸನ್ ಈ ತಂಡದ ಪ್ರಬಲ ಬೌಲರ್ಗಳು. ತಲಾ 3 ಹಾಗೂ 2 ವಿಕೆಟ್ ಅನ್ನ ಪಡೆದಂತ ಇವರು ಆರ್ಸಿಬಿಯ ವಿಕೆಟ್ ಪತನದ ಹೊಣೆಯನ್ನ ಹೊತ್ತವರಂತಾನೆ ಆಡಿದ್ರು. ಆರ್ಸಿಬಿಯ ಕೀ ಆಟಗಾರರಾದಂತ ಕೊಹ್ಲಿ ಭದ್ರವಾಗಿ ನಿಂತಿದ್ರು. ಅವರು ನಿನ್ನೆ 13ನೇ ಓವರ್ವರೆಗೂ ಆಡಿದ್ರು. ಆದ್ರೂ ಕೂಡ ಅರ್ಧ ಶತಕವನ್ನ ಬಾರಿಸೋದಕ್ಕೆ ಆಗ್ಲಿಲ್ಲ. 43 ರನ್ಗಳಿಗೆ ಔಟ್ ಆದಂತ ಕೊಹ್ಲಿ ಅವರ ವಿಕೆಟ್ ಹೋದದ್ದು ಆರ್ಸಿಬಿಯ ಮುಖ್ಯ ಬಲನೆ ಬಿದ್ದಂತಾಗಿತ್ತು. ಆರ್ಸಿಬಿಯ ಇನ್ನೊಬ್ಬ ಯೋಧ ಹಾಗೂ ಆಪದ್ ಬಾಂಧವನಂತೆ ಇರುವಂತಹ ರಜತ್ ಪಾಟಿದಾರ್ ಅವರ ಮೇಲೆ ಈಗ ತಂಡದ ಅಭಿಮಾನಿಗಳ ದೃಷ್ಟಿ ನೆಟ್ಟಿತ್ತು. ಆದ್ರೆ 16 ಎಸೆತಕ್ಕೆ 26 ರನ್ ಕಲೆ ಹಾಕ್ತಂತ ಅವರು ಕೂಡ ಔಟ್ ಆದ್ರು. ಈಗ ಆಟಕ್ಕೆ ಯಾರು ಆಸರೆ ಅನ್ನುವಾಗಲೇ ಅಗರ್ವಾಲ್, ಲಿವಿಂಗ್ ಸ್ಟೋನ್, ಜಿತೇಶ್ ಶರ್ಮಾ ಬ್ಯಾಟಿಂಗ್ ನ ಮೂಲಕ ಸಮಾನಾಂತರ ರನ್ ಅನ್ನ ಕಲೆ ಹಾಕ್ತಾರೆ. ಈ ಒಂದು ಪಂದ್ಯದ ವಿಶೇಷತೆ ಏನು ಅಂದ್ರೆ, ಕೊನೆಯಲ್ಲಿ ಆರ್ಸಿಬಿ ಗೆದ್ರು ಕೂಡ ನಮ್ಮ ತಂಡದ ಯಾವುದೇ ಬ್ಯಾಟರ್ ಕೂಡ ಅರ್ಧ ಶತಕವನ್ನ ಸಿಡಿಸಲಿಲ್ಲ. ಕನಿಷ್ಠ ಪಕ್ಷ ಆರ್ಸಿಬಿಯ ಮೊತ್ತ 200 ದಾಟುತ್ತೆ ಅಂತ ಎಲ್ಲರೂ ಕೂಡ ಭಾವಿಸಿದ್ರು. ಆದ್ರೆ 190 ರನ್ಗೆ ತೃಪ್ತಿಯನ್ನ ಪಡ್ಕೊಳ್ಬೇಕಾಯ್ತು. ಈ ಒಂದು ಸ್ಕೋರ್ ನೋಡದಂತ ಹಲವರಿಗೆ ಆರ್ಸಿಬಿ ಗೆಲ್ಲುತ್ತೆ ಅನ್ನುವಂತ ಭರವಸೆ ಹೊರಟೆ ಹೋಗಿತ್ತು. ಯಾಕೆಂದ್ರೆ ಅಂತ ಗರಿಷ್ಠ ಮೊತ್ತವನ್ನ ಯಾರು ಕೂಡ ಬಾರಿಸಲಿಲ್ಲ. ಪಂಜಾಬ್ನ ಮುಂದೆ 190 ರನ್ಗಳ ಟಾರ್ಗೆಟ್ ಇತ್ತು. ಇವ್ರಿಗದು ಸುಲಭದ ತುತ್ತಾಗಬಹುದು ಅನ್ನುವಂತ ಭಯ ಅನೇಕರಲ್ಲಿ ಇತ್ತು. ಆಟ ಶುರುವಾದ ತಕ್ಷಣ ಪಂಜಾಬ್ ಬ್ಯಾಟಿಂಗ್ ನಲ್ಲಿ ತನ್ನ ಅಗ್ರೆಷನ್ ತೋರಿಸೋದಕ್ಕೆ ಶುರು ಮಾಡಿತ್ತು. ಅದರ ಆಟಗಾರರಾದಂತ ಆರ್ಯ, ಸಿಂಗ್ ಹಾಗೂ ಇಂಗ್ಲಿಷ್ ತೃಪ್ತಿಕರ ರನ್ ಅನ್ನ ಕಲೆ ಹಾಕ್ತಾರೆ. ಇನ್ನು ಆರ್ಸಿಬಿಯಲ್ಲಿ ಕೃನಾಲ್, ಭುವನೇಶ್ವರ್ ಹಾಗೂ ಯಶ್ ದಯಾಳ್ ರವರ ಬೌಲಿಂಗ್ ಮೇಲೇನೆ ನಾವು ಭರವಸೆಯನ್ನ ಇಟ್ಟಿದ್ವಿ. ಅದರಂತೆಯೇ ಕೃನಾಲ್ ಹಾಗೂ ಭುವನೇಶ್ವರ್ ಇಬ್ರು ಕೂಡ ತಲಾ 2 ವಿಕೆಟ್ಗಳನ್ನ ಪಡೆದ್ರು. ವೀಕ್ಷಕರೇ, ಇಲ್ಲಿ ನಾವು ಹೇಳಬೇಕಾದದ್ದು ಪಂಜಾಬ್ನ ಬ್ಯಾಟರ್ ಆದಂತ ಶಶಾಂಕ್ ಸಿಂಗ್ ರವರ ಬ್ಯಾಟಿಂಗ್ ಅಬ್ಬರದ ಬಗ್ಗೆ. ನಿನ್ನೆ ಮ್ಯಾಚ್ ಅಲ್ಲಿ ಇವರು ಕಲೆ ಹಾಕ್ತಂತ ರನ್ನೇ ದೊಡ್ಡದು. ನಿನ್ನೆಯ ಪಂದ್ಯದ ಅತಿ ಹೆಚ್ಚು ಸಿಕ್ಸ್ ಅನ್ನ ಬಾರಿಸಿದಂತ ಸಿಂಗ್ ಕೊನೆವರೆಗೂ ರಣಾಂಗಣದಲ್ಲಿ ನಿಂತು ಆಡಿದ್ರು. 30 ಬಾಲ್ಗೆ ಅಜೇಯ 61 ರನ್ ಅನ್ನ ಬಾರಿಸಿದಂತ ಅವರು ಪಂಜಾಬ್ ಗೆಲುವಿನ ತುತ್ತ ತುದಿಯನ್ನ ತಲುಪುವಂತೆ ಮಾಡಿದ್ರು. ಪಂಜಾಬ್ನ ಕೊನೆ ಕ್ಷಣದ ಡೆಡಿಕೇಶನ್ ಆರ್ಸಿಬಿ ಪ್ರಯಾಸದಿಂದ ಗೆಲುವನ್ನ ಸಾಧಿಸುವಂತೆ ಮಾಡಿತ್ತು. ಇನ್ನು ಆರ್ಸಿಬಿಯ ಪಾಂಡ್ಯ ಮ್ಯಾನ್ ಆಫ್ ದಿ ಮ್ಯಾಚ್ ಪಟ್ಟವನ್ನ ಗೆದ್ರು. ಇನ್ನು ಪಂಜಾಬ್ ಈ ಪಂದ್ಯದಲ್ಲಿ ಗೆಲ್ಲುವಂತ ಸಾಧ್ಯತೆ ಕಡಿಮೆ ಅಂತ ಮಾತುಗಳು ಕೇಳಿಬಂದ್ವು. ಕೊನೆ ಓವರ್ನಲ್ಲಿ ಪಂಜಾಬ್ ತನ್ನೆಲ್ಲ ಶಕ್ತಿಯನ್ನ ಒಟ್ಟುಗೂಡಿಸಿ ಆಡಿತ್ತು. ಅದು ಯಾವುದೇ ಬಾಲನ್ನ ವೇಸ್ಟ್ ಮಾಡದೆ ಪ್ರತಿ ಬಾಲ್ಗೂ ಗರಿಷ್ಠ ರನ್ ಅನ್ನ ಕಲೆ ಹಾಕ್ತು. 4 ಬಾಲ್ಗೆ 29 ರನ್ ಇತ್ತು. ಈ 4 ಬಾಲ್ಗೂ ಅವರು ತಲಾ ಒಂದೊಂದು ಸಿಕ್ಸ್ ಅನ್ನ ಬಾರಿಸಿದ್ರು ವಿನ್ ಆಗಲ್ಲ ಅನ್ನುವಂತ ಸ್ಥಿತಿ ಇದ್ರೂ ಕೂಡ ಅಲ್ಲಿ 2 ಬಾಲ್ ಉರುಳೋ ಹೊತ್ತಿಗೆ
2 ಬಾಲ್ಗೆ 13 ರನ್ ಮಾತ್ರ ಉಳಿದಿದ್ವು. ಕೊನೆಗೆ ಆರ್ಸಿಬಿ 6 ರನ್ಗಳಿಂದ ಗೆದ್ದಿತ್ತು. ಕೃನಾಲ್ ಕೇವಲ 17 ರನ್ಗಳಿಗೆ 2 ಮುಖ್ಯ ವಿಕೆಟ್ಗಳನ್ನ ಪಡೆದದ್ದು ಆರ್ಸಿಬಿಗೆ ಹೆಚ್ಚಿನ ಬಲವನ್ನ ತಂದಿತ್ತು. ಮಿಡಲ್ ಓವರ್ನಲ್ಲಿ ಹೆಚ್ಚು ವಿಚಲಿತರಾಗದೆ ಕಾಮ್ ಮೈಂಡ್ ಸೆಟ್ ನಿಂದ ತಮ್ಮ ಕ್ಲಿಯರ್ ಕಟ್ ಬೌಲಿಂಗ್ ಮೂಲಕ 2 ವಿಕೆಟ್ ಪಡೆದಂತ ಇವರು ಟೈಟ್ ಮ್ಯಾಚ್ ನ ಒತ್ತಡವನ್ನ ಕಡಿಮೆ ಮಾಡಿದ್ರು. ಗೆಲ್ಲಲೇಬೇಕು ಎನ್ನುವ ಚೇಸಿಂಗ್ ನಲ್ಲಿ ಅಷ್ಟೆಲ್ಲ ಒತ್ತಡ ಇದ್ರು ತಮ್ಮ ಸ್ಕಿಲ್ ನ ಪ್ರದರ್ಶನ ಮಾಡದಂತ ಶಶಾಂಕ್ ನಿನ್ನೆ ಅನೇಕರ ಗಮನವನ್ನ ಸೆಳೆದ್ರು. ಯಾವುದೇ ಶತಕ ಅರೆ ಶತಕವನ್ನ ಬಾರಿಸಿದಂತ ಆರ್ಸಿಬಿ ಫೈನಲ್ ಪಂದ್ಯವನ್ನ ಗೆದ್ದದ್ದೇ ಒಂದು ರೋಚಕ ಕ್ಷಣ. ಪಂಜಾಬ್ 167 ರನ್ ಅನ್ನ ಬಾರಿಸಿದಾಗ ಕೊನೆಯ 2 ಓವರ್ಗಳು ಉಳಿದಿದ್ವು. ಆಗ ಎಲ್ಲರ ಚಿತ್ತ ಕೊಹ್ಲಿ ಅವರ ಮುಖದ ಭಾವದ ಕಡೆ ಇತ್ತು. ಆಟದ ನಡುವೆ ಅವರು ತುಂಬಾ ಸಲ ಭಾವುಕರಾದ್ರು. ಅವರ ಕಂಗಳಿಂದ ಒಂದೇ ಸಮ ನಿಂತು ನಿಲ್ಲದ ಹಾಗೆ ಕಣ್ಣೀರು ಸುರಿತಾ ಇತ್ತು. ಈ ಒಂದು ಭಾವೋದ್ವೇಗವನ್ನು ತಡೆಯೋದಕ್ಕೆ ಅವರು ಪ್ರಯತ್ನ ಪಟ್ಟಂತೆಲ್ಲ ಅವರಿಗೆ ಅದನ್ನ ನಿಯಂತ್ರಿಸಲು ಸಾಧ್ಯ ಆಗಲಿಲ್ಲ. ಅಂತಿಮವಾಗಿ 6 ರನ್ಗಳಲ್ಲಿ ಗೆದ್ದಾಗ ಕೊನೆಯ ಎಸೆತದ ನಂತರ ಅವರು ತಮಗೆ ಗೊತ್ತಿಲ್ಲದ ರೀತಿಯಲ್ಲಿ ಕೆಳಕ್ಕೆ ಕುಸಿದ್ರು. ಇದು ಐಪಿಎಲ್ ನ ಚರಿತ್ರೆಯಲ್ಲಿ ಒಂದು ಅದ್ಭುತ ಕ್ಷಣ. ಕೊಹ್ಲಿ ಅವರ ಭಾವುಕತೆ ನೋಡಿ ಅದೆಷ್ಟು ಜನರ ಕಣ್ಣು ತೇವವಾಯಿತು ಗೊತ್ತಿಲ್ಲ. ಕ್ರಿಸ್ ಗೇಲ್ ಹಾಗೂ ಎಬಿಡಿ ಕೂಡ ಈ ಒಂದು ಗೆಲುವಲ್ಲಿ ಭಾಗಿಯಾದರು. ಕಪ್ಪನ್ನ ಮೇಲೆತ್ತಿ ಸಂಭ್ರಮಿಸಿದ್ರು. ಕೊಹ್ಲಿ ಅದನ್ನ ಎತ್ತಿ ಹಿಡಿದು ಇದು ಇನ್ಮೇಲೆ ನಂದಲ್ಲ, ಇನ್ಮೇಲೆ ಈ ಒಂದು ಟ್ರೋಫಿ ನಿಮ್ಮದು ಎನ್ನುವಂತೆ ಸ್ಟೇಡಿಯಂನ ಎಲ್ಲ ಆರ್ಸಿಬಿ ಅಭಿಮಾನಿಗಳಿಗೂ ತೋರಿಸಿದ್ದು ನಿಜಕ್ಕೂ ಅದು ರೋಚಕ ಕ್ಷಣ. ಈ ಒಂದು ಗೆಲುವನ್ನು ದೇಶಾದ್ಯಂತ ಆಚರಿಸಲಾಗ್ತಿದೆ. ಎಲ್ಲಾ ಕಡೆ ಹರ್ಷೋದ್ಗಾರಗಳು, ಪಟಾಕಿ ಸಿಡಿತಗಳು, ಕಣ್ಣು ಕೊರೈಸುವಂತ ಬೆಳಕಿನ ಉತ್ಸವಗಳು. ಬೆಂಗಳೂರಂತೂ ಮಧ್ಯರಾತ್ರಿಯಲ್ಲೂ ರಂಗು ರಂಗಿನ ಬೆಳಕಿನಿಂದ ಕಂಗೊಳಿಸಿತ್ತು. ಇಡೀ ಬೆಂಗಳೂರೇ ನಿನ್ನೆ ರಾತ್ರಿ ದೀಪಾವಳಿಯನ್ನ ಆಚರಿಸಿತ್ತು. ಇನ್ನು ದೇಶದ ಹಲವು ಜನ ಸೆಲೆಬ್ರಿಟಿಗಳು ಆರ್ಸಿಬಿಗೆ ಶುಭ ಹಾರೈಸಿದ್ದಾರೆ. ರಾಜ್ಯದ ಸಿಎಂ ಆದಂತ ಸಿದ್ದರಾಮಯ್ಯನವರು ಕೂಡ ತಮ್ಮ ಪೋಸ್ಟ್ ನ ಮೂಲಕ ಈ ಸಲ ಕಪ್ ನಮ್ಮದೇ, ಕಪ್ಪನ್ನ ಗೆದ್ದಂತ ಆರ್ಸಿಬಿಗೆ ಅಭಿನಂದನೆ ಅಂತ ಬರ್ಕೊಂಡಿದ್ದಾರೆ. ಇನ್ನು ಆರ್ಸಿಬಿ ಗೆದ್ರೆ ನಾವು ಅವತ್ತು ಉಚಿತವಾಗಿ ಅನ್ನದಾಸೋಹ ಮಾಡ್ತೀವಿ, ಹೋಟೆಲ್ನಲ್ಲಿ ಅವತ್ತು ಫ್ರೀ ಟಿಫನ್ ಮತ್ತು ಮೀಲ್ಸ್ ಅನ್ನ ಸರಬರಾಜು ಮಾಡ್ತೀವಿ ಅಂತ ಅಸಂಖ್ಯಾತ ಜನ ವ್ಯಾಪಾರಿಗಳು ಕೂಡ ಹೇಳಿದ್ರು. ಪಂಜಾಬ್ ತಂಡದ ಆಟಗಾರರು ಈ ಒಂದು ಸೋಲಿನ ಹತಾಶೆಗೆ ಸಿಲುಕಿ ಗ್ರೌಂಡ್ ನಲ್ಲಿ ದುಃಖಿತರಾದ್ರು. ಅದರ ಓನರ್ ಆದಂತ ನಟಿ ಪ್ರೀತಿ ಜಿಂಟಾ ಅವರ ಮುಖದ ಮೇಲೆ ಕಾಂತಿನೇ ಇರ್ಲಿಲ್ಲ. ಅವರ ದುಗುಡವನ್ನು ಅರ್ಥ ಮಾಡಿಕೊಂಡಂತ ಕೊಹ್ಲಿ ಅವರ ಪತ್ನಿ ನಟಿ ಅನುಷ್ಕಾ ಓಡಬಂದು ಮೊದಲು ಪ್ರೀತಿ ಜಿಂಟಾರನ್ನ ಆಲಂಗಿಸಿಕೊಂಡ್ರು. ಕೊಹ್ಲಿ ಅವರ ಜೆರ್ಸಿಯ ನಂಬರ್ 18. ಇದು 18ನೆಯ ಸೀಸನ್ ಹಾಗೂ ನಿನ್ನೆಯ ದಿನಾಂಕವನ್ನ ಒಟ್ಟುಗೂಡಿಸಿದರೆ ಅದು ಕೂಡ 18 ಆಗುತ್ತೆ. ಆರ್ಸಿಬಿ ಈ ಒಂದು ಗೆಲುವನ್ನ ಸಮಸ್ತ ಬ್ರಹ್ಮಾಂಡನೆ ಬಯಸಿತ್ತೇನೋ ಎನ್ನುವಂತ ವಿಚಿತ್ರ ಸೂಚನೆಗಳು ನಿನ್ನೆ ಸಿಕ್ಕಿದ್ವು. ಅವುಗಳ ಹಾರೈಕೆಯ ಫಲವೋ ಎನ್ನುವಂತೆ ಆರ್ಸಿಬಿ ಕೊನೆಗೂ ಕಪ್ಪನ್ನ ಗೆದ್ದು ತನ್ನ ಹರಕೆಯನ್ನ ತೀರಿಸಿಕೊಳ್ತು. ತಂಡಕ್ಕಾಗಿ ಅವಿರತ ಶ್ರಮವನ್ನ ಪಟ್ಟಂತ ನಮ್ಮೆಲ್ಲ ಆಟಗಾರರಿಗೂ ಅಭಿನಂದನೆಯನ್ನ ನಾವು ಸಲ್ಲಿಸಲೇಬೇಕು. ವೀಕ್ಷಕರೇ, ಬೇರೆಯವರು ಏನೇನು ಕುತಂತ್ರ ಮಾಡಿ ಹಲವು ಸಲ ಕಪ್ಪನ್ನ ಗೆಲ್ಲೋದಕ್ಕಿಂತ ಕಪ್ಗಾಗಿಯೇ ಬದುಕನ್ನ ಸೌಸಿ ಎದುರಾದಂತ ಪ್ರತಿ ಅವಮಾನ, ಹತಾಶೆ, ಟೀಕೆಯನ್ನು ಸಹಿಸಿ ಅದನ್ನ ನಿಷ್ಠೆಯಿಂದ ನಾವು ಗೆದ್ದುವಲ್ಲ. ಈ ಒಂದು ಗೆಲುವಿಗೆ ಅದರದೇ ಆದಂತ ರೇಂಜ್ ಇದೆ. ಕೋಟ್ಯಾಂತರ ಜನರ ಹಲವು ವರ್ಷಗಳ ನಿರೀಕ್ಷೆ ಪೂರೈಸಿದಂತ ಸಾರ್ಥಕ ಭಾವ ಅದರಲ್ಲಿದೆ. ಎಷ್ಟೋ ಸೀಸನ್ಗಳ ಮೂಕ ವೇದನೆಗೆ ಹಾಗೂ ಒಳಗೊಳಗೆ ಹಾಕ್ತಂತ ಕಣ್ಣೀರಿಗೆ ಅದರಲ್ಲಿ ಉತ್ತರ ಇದೆ. ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಇಷ್ಟು ವರ್ಷಗಳ ಸಹನೆ, ಶ್ರಮಕ್ಕೆ ತಕ್ಕ ಪ್ರತಿಫಲ ಈ ಒಂದು ಗೆಲುವಿನಲ್ಲಿ ಇದೆ. ಅದಷ್ಟೇ ನಮ್ಗೆ ಸಾಕು. ವೀಕ್ಷಕರೇ, ಈ ಸಲ ಮಾತ್ರ ಅಲ್ಲ, ಮುಂದಿನ ಸಲ ಕೂಡ ಕಪ್ ನಮ್ಮದೇ ಎನ್ನುವಂತ ವಿಶ್ವಾಸವನ್ನ ಹುಟ್ಟುಹಾಕ್ತಂತ ಆರ್ಸಿಬಿಯ ಟೀಮ್, ಅದರ ಕೋಚ್, ಮ್ಯಾನೇಜ್ಮೆಂಟ್ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದವನ್ನ ಹೇಳುವ ಮೂಲಕ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ಇನ್ನು ನಮ್ಮ ಹೆಮ್ಮೆಯ ಆರ್ಸಿಬಿ ತಂಡದ ಬಗ್ಗೆ ಮತ್ತು ಅದರ ಆಟದ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ನ ಮೂಲಕ ತಪ್ಪದೆ ತಿಳಿಸಿ. ನಮಸ್ಕಾರ.